ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇರಿ ಲೈಕ್ ವಾಕಿನ್ ಇದ್ದರೆ ಹೇಳಿ, ಅದರ ಐ ಟಿ ರಿಲೇಟೆಡ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಈ ಜಾಬ್ ಅವ್ರಿಗೋಸ್ಕರ. ಸೊ ಈ ಕಂಪ್ನಿಯವರು ವಾಕಿನ್ ಇಟ್ಟಿದ್ದಾರೆ. ಅದು ವಾಕಿನ್ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ವಾಕಿನ್ ಮೆನು ಏನು ಮತ್ತು ಯಾವ ಡೇಟು ಮತ್ತು ಏನು ಟೈಮಿಂಗ್ಸ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ, ಸೊ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇಟ್ಟು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ನೀವು ಒಂದ್ಸಲ ನಿಮ್ಮದೇ ಅದು ಓನ್ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೇ ಕೂಡ ₹1 ಕೊಟ್ಟರು ಕೂಡ ಡೋಂಟ್ ರಿಸೀವ್ ಇಟ್. ಸೊ ರಿಸೀವ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾರಿ, ಏನೋ ಕೊಡೋಕೆ ಹೋಗಬೇಡಿ ಯಾರಿಗೂ ₹1 ಕೂಡ. ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ₹1 ಕೇಳೋಲ್ಲ, ಜೆನ್ಯೂನ್ ಜಾಬ್ ಅಪ್ಡೇಟ್ ಆಗಿದ್ರೆ. ಸೊ ಬಿ ಅವೇರ್. ಇದು ಈ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಪ್ಲೀಸ್ ಯುಟಿಲೈಸ್ ಅಂತ ಹೇಳ್ತೀನಿ. ಇವಾಗ ಬನ್ನಿ ಯಾವ ಕಂಪ್ನಿ ಅಂತ ನೋಡೋದು. ಇದು ಅನ್ಲೆಕ್ಟ್ ಅಂತ ಕಂಪ್ನಿಯವರು. ಇದು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ಸೊ ಅನ್ಲೆಕ್ಟ್ ಅಂತ ಕಂಪ್ನಿಯವರು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನೋಡಿ. ಇದು ಒಂದು MNC ಕಂಪ್ನಿ ಆಗಿರುತ್ತೆ. ಬಟ್ ಇದು ನೋಡೋದಾದರೆ ಇದು ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ, ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಭಾಗಮನೆ ಸೋಲರಿ ಸಿಟಿಯಲ್ಲಿರುತ್ತೆ. ಸೊ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಆ ಕಂಪ್ನಿದು ಲಿಂಕ್ಡ್ಇನ್ ಪ್ರೊಫೈಲ್ ಸಿಗುತ್ತೆ ನೋಡಿ. ಸೊ ಅನ್ಲೆಕ್ಟ್ ಅನ್ನೋ ಕಂಪ್ನಿದು ಇದೇ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಲಿಂಕ್ಡ್ಇನ್ದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಹೋಮ್ ಅಬೌಟ್ ಪೋಸ್ಟ್ ಜಾಬ್ ಮತ್ತು ಪೀಪಲ್ ಬಗ್ಗೆ ನೋಡ್ತಾರೆ. ಸೊ ನಾವು ಹೋಗ್ಬೇಕಾಗಿರೋದು ಪೋಸ್ಟ್ಗೆ. ಇಲ್ಲಿ ಪೋಸ್ಟ್ ಮಾಡಿದ್ದಾರೆ ನೋಡಿ, ಜಸ್ಟ್ 16 hours ಬ್ಯಾಕ್ ಪೋಸ್ಟಿಂಗ್ ಮಾಡಿರೋದು ಇವರು ನೋಡಿ. ಯುವರ್ ಬೆಸ್ಟ್ ವರ್ಕ್ ಬಿಗಿನ್ ಅಟ್ OGS ಅಂತಂದರೆ ಅನ್ಲೆಕ್ಟ್ ಅಂತ. ಸೊ ವಾಕಿನ್ ಇನ್ ಡ್ರೈವ್ ಗುರ್ಗಾನ್ ಮತ್ತು ಬ್ಯಾಂಗ್ಳೂರ್ 2 ಲೊಕೇಶನಲ್ಲೂ ಕೂಡ ವಾಕಿನ್ ಇದೆ. ಡ್ರೀಮಿಂಗ್ ಟು ಕಿಕ್ ಸ್ಟಾರ್ಟ್ ಯುವರ್ ಕೆರಿಯರ್ ಇನ್ ಮೀಡಿಯಾ ಎಕೋಸಿಸ್ಟಮ್ ಅಂತಂದರೆ ಮೀಡಿಯಾ ರಿಲೇಟೆಡ್ ರೋಲ್ ನೋಡ್ತಾ ಇದ್ರೆ ಅವ್ರಿಗೆ ಇದು ರೋಲು. ದಿಸ್ ಇಸ್ ಯುವರ್ ಮೊಮೆಂಟ್ ಟು ಮೇಕ್ ಇಟ್ ರಿಯಲ್ ಅಂತ ಕೂಡ ಹೇಳಿದ್ದಾರೆ. ವಿ ಆರ್ ಹೋಸ್ಟಿಂಗ್ ವಾಕಿನ್ ಡ್ರೈವ್ ಅಟ್ ಯುವರ್ ಎಂಪವರ್ ಯುವರ್ ಸ್ಟೆಪ್ ಇನ್ ಟು ವರ್ಲ್ಡ್ ಆಫ್ OGS ಆಸ್ ಎ ಅಸೋಸಿಯೇಟ್ ಮೀಡಿಯಾ ಸೊಲ್ಯೂಷನ್. ಸೊ ಇಲ್ಲಿ ಅಸೋಸಿಯೇಟ್ ಮೀಡಿಯಾ ಸೊಲ್ಯೂಷನ್ ಆಗಿ ವರ್ಕ್ ಮಾಡೋಕ್ಕೆ ನಮಗೆ ಇಲ್ಲಿ ವಾಕಿನ್ ಇರೋದು. ಸೊ ಇನ್ನು ನೋಡೋದಾದ್ರೆ ಡೀಟೇಲ್ಸು, ವಾಕಿನ್ ಲೊಕೇಶನ್ ಬಂದುಬಿಟ್ಟು ಗುರ್ಗಾನ್ ಮತ್ತು ಬೆಂಗಳೂರು. ವರ್ಕ್ ಲೊಕೇಶನ್ ಬಂದುಬಿಟ್ಟು ಗುರ್ಗಾನ್ ಅಥವಾ ಬ್ಯಾಂಗ್ಳೂರು. ಸೊ ಯಾರ್ಯಾರು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅವ್ರು ಬ್ಯಾಂಗ್ಳೂರಲ್ಲಿ ಇಂಟರ್ವ್ಯೂ ಕೊಡ್ಬೋದು. ಗುರ್ಗಾನಲ್ಲಿ ಯಾರಿದ್ದೀರಾ ಅವ್ರು ಗುರ್ಗಾನಲ್ಲಿ ಕೂಡ ಕೊಡ್ಬೋದು. ಇದು ಮಂಡೇ ನವಂಬರ್ ಎಷ್ಟು ದಿನ 3 days ಇದೆ. 10 AM ಇಂದ 2 PM 3 days. ಮಂಡೇ November 17, November 18, November 19, 10:30 AM ಇಂದ 2 PM ಇದೆ. ಸೊ ಏನಾದರೂ ನಿಮಗೇನೋ ಇಂಟ್ರೆಸ್ಟಿಂಗ್ ಇದ್ದರೆ ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದನ್ನ ಅಪ್ಲಿಕೇಶನ್ ಆಮೇಲೆ ಫಿಲ್ ಮಾಡೋದು ತೋರಿಸ್ತೀನಿ. ಅದಕ್ಕೂ ಮುಂಚೆ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ನೋಡೋಣ. ಲೈಕ್ ಯುವರ್ ಬೆಸ್ಟ್ ವರ್ಕ್ ಬಿಗೇನ್ ಅಂತ OGC ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ವಾಕಿನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಲೊಕೇಶನ್ ವಾಕಿನ್ ಡೀಟೇಲ್ಸ್ ಬಂದುಬಿಟ್ಟು ಗುರ್ಗಾನ್ ಬೆಂಗಳೂರು ಮತ್ತು ಇಲ್ಲಿ ಬೆಂಗಳೂರು. ಇಲ್ಲಿ ಮಂಡೇ 17 ಮತ್ತು 18 ಮತ್ತು ಇಲ್ಲಿ 19 10:30 ಇಂದ 2 PM ಇದೆ. ಇನ್ನು ಯಾವ ಥರ ಈ ಕಂಪ್ನಿಗೆ ಯಾಕೆ ಜಾಯ್ನ್ ಆಗಬೇಕು ಈ ರೋಲ್ಗೆ ಅಂತ ಅಂದರೆ, ಬಿ ಎ ಪಾರ್ಟ್ ಆಫ್ ಗ್ಲೋಬಲ್ ಪವರ್ ಹೌಸ್ ಡಿಫೈನಿಂಗ್ ದ ಫ್ಯೂಚರ್ ಆಫ್ ಮೀಡಿಯಾ. ಇದೊಂದು ಮೀಡಿಯಾ ರಿಲೇಟೆಡ್ ಕಂಪ್ನಿ ಆಗಿರೋದ್ರಿಂದ ಸೊ ಫ್ಯೂಚರ್ ಆಫ್ ಮೀಡಿಯಾ ರಿಲೇಟೆಡ್ ಆಗಿರುತ್ತೆ. ಗೆಟ್ ಟು ವರ್ಕ್ ವಿತ್ ಸಮ್ ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಅಂತಂದರೆ ಎಕ್ಸ್ಪರ್ಟ್ ಜೊತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ನಮಗೆ. ಹೈಬ್ರಿಡ್ ಫ್ಲೆಕ್ಸಿಬಿಲಿಟಿ, ಫೆಸಿಲಿಟಿ, ನೈಟ್ ಶಿಫ್ಟ್ ಅಲೋವೆನ್ಸ್ ಆ್ಯಂಡ್ ಕಲ್ಚರ್ ಟು ಬಿಲ್ಡ್ ಕೆರಿಯರ್, ನಾಟ್ ಜಸ್ಟ್ ಎ ಜಾಬ್. ಇದು ಹೈಬ್ರಿಡ್ ಅಂತ ವರ್ಕ್ ಫ್ರಮ್ ಹೋಮ್ ಅಂತ ಈಗ ನೀವು 2 days ಇರ್ಬೋದು. ನನ್ನ ಕಂಪ್ನಿಲಿ 1 day. ಹೈಬ್ರಿಡ್ ಅಂದರೆ 1 day ಆಫೀಸ್ಗೆ ಹೋಗೋದು ಕೂಡ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ, ಗುಡ್ ಆಪರ್ಚುನಿಟಿ ಹೈಬ್ರಿಡ್ ಅಂದರೆ. ಸೊ ಇಲ್ಲಿ ಫೆಸಿಲಿಟಿ ಇರುತ್ತೆ, ನೈಟ್ ಶಿಫ್ಟ್ ಅಲೋವೆನ್ಸ್ ಇರುತ್ತೆ ಮತ್ತು ಕಲ್ಚರ್ ಅಂತ ಅಂದರೆ ಇದು ಜಸ್ಟ್ ಜಾಬ್ ಆಗಿರೋಲ್ಲ, ತುಂಬ ಆಪರ್ಚುನಿಟಿ ಕೂಡ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಬಿಲ್ಡ್ ಯುವರ್ ಓನ್ ಪಾತ್, ಟೇಲರ್ಡ್ ಯುವರ್ ಓನ್ ಪ್ಯಾಷನ್ ಆ್ಯಂಡ್ ಪೊಟೆನ್ಷಿಯಲ್. ನಿಮಗೇನೋ ಪ್ಯಾಷನ್ ಇದ್ದರೆ ಮೀಡಿಯಾದಲ್ಲಿ ನಿಮ್ಗೆ ಇದೊಂದು ಬೆಸ್ಟ್ ಜಾಬು. ಪರ್ಪಸ್ ಡ್ರಿವನ್, ಪೀಪಲ್ ಫಸ್ಟ್ ಕಲ್ಚರ್ ಅಂತ. ಇಲ್ಲಿ ಯುವರ್ ಗ್ರೋತ್, ವೆಲ್ಬೀಯಿಂಗ್ ಆ್ಯಂಡ್ ಇಂಡಿವಿಜುವಲಿಟಿ, ಸೆಲೆಬ್ರೇಟ್ ಈಚ್ ಸ್ಟೆಪ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಯಾವ ಥರ ಅಸೋಸಿಯೇಟ್ ಯಾವ ಥರ ನೋಡೋದಾದರೆ, ಇಂಪ್ಲಿಮೆಂಟ್ ಡಿಜಿಟಲ್ ಕ್ಯಾಂಪ್ನಿಂಗ್ ಆ್ಯಂಡ್ ಟ್ರ್ಯಾಕ್ ಪರ್ಫಾರ್ಮೆನ್ಸ್ ಅಂತಂದರೆ ಡಿಜಿಟಲ್ ಕ್ಯಾಂಪ್ನಿಂಗ್ ಆಗಿರುತ್ತಲ್ಲ ಅದು ಪರ್ಫಾರ್ಮೆನ್ಸ್ ಎಲ್ಲ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಸಪೋರ್ಟ್ ಆ್ಯಂಡ್ ಆಪರೇಷನ್ಸ್ ಆ್ಯಂಡ್ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಅಂತಂದರೆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಗೆ ಸಪೋರ್ಟ್ ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಅಂಡರ್ಸ್ಟ್ಯಾಂಡ್ ವಾಟ್ ಮೀಡಿಯಾ ಔಟ್ಕಮ್ ಲುಕ್ ಲೈಕ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪನ್.
ಅಂತ ಅಂದರೆ ಮೀಡಿಯಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಅಂತಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡಿರೋ ಗೊತ್ತಿರುತ್ತೆ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಆ ಥರ ವರ್ಕ್ ಮಾಡಬೇಕು. ದ ರೋಲ್ ಅಂತ ನೋಡೋದಾದರೆ ಬ್ರೇಕ್ ಡೌನ್ ಕಾಂಪ್ಲೆಕ್ಸ್ ಟೆಕ್ ಟಾಕ್ ಇಂಟು ಸಿಂಪಲ್ ಆ್ಯಕ್ಷನೇಬಲ್ ಐಡಿಯಾ. ಸೊ ಏನು ಟೆಕ್ ಟಾಕ್ಸ್ಗಳಿರುತ್ತಲ್ಲ ಅದನ್ನ ಸಿಂಪಲ್ಲಾಗಿ ನಾವು ಬ್ರೇಕ್ ಡೌನ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಗ್ಲೋಬಲ್ ಬ್ರ್ಯಾಂಡ್, ಗ್ಲೋಬಲ್ ಎಕ್ಸ್ಪೋಸರ್, ಇವನ್ ಎಸ್ ಎ ಫ್ರೆಷರ್. ಸೊ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಲುಕ್ಕಿಂಗ್ ಫಾರ್ ನೋಡೋದಾದರೆ ಗ್ರ್ಯಾಜುಯೇಟ್ಸ್ ಇನ್ BCA ನೋಡ್ಕೊಳ್ಳಿ, BCA, BBM, BCom, MBA, BTech, BE ಮತ್ತು MCA ಇಷ್ಟು ಆಗಿದ್ದರೆ ಅಷ್ಟೇ. ಸೊ ನೀವು ಇನ್ನೊಂದ್ಸಲ BCA, BBM, BCom ಅಂತಂದರೆ ಕಾಮರ್ಸಲ್ಲಿ ಇವ್ರಿ ಡಿಗ್ರಿ, ಇನ್ನು MBA ಮತ್ತು MCA ಅದೇ ಡಬಲ್ ಡಿಗ್ರಿ ಆಗಿದ್ದರೆ, ಮತ್ತು ಏನು BTech ಆಗಿರಬೇಕು, BE ಆಗಿರಬೇಕು. ಮಿನಿಮಮ್ 6.5 CGPA ಇರಲೇಬೇಕಾಗಿರುತ್ತೆ. ಇಲ್ಲಿ ಸ್ಟ್ರಾಂಗ್ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಡ್ಜ್ ಬ್ಯಾಕ್ಡ್ ಬೈ ಸರ್ಟಿಫಿಕೇಷನ್, ಏನಾರ ಸರ್ಟಿಫಿಕೇಷನ್ ಇದ್ದರೂ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಅನಾಲಿಟಿಕಲ್ ಥಿಂಕಿಂಗ್ ಕೂಡ ಇರಬೇಕು. ಕಮ್ಯುನಿಕೇಷನ್ ಅಂತಂದರೆ ಮೀಡಿಯಾದಲ್ಲಿ ಮಾತಾಡೋದೇ ಒಂದು ಫಸ್ಟು, ಸೊ ಮಾತಾಡೋಕ್ಕೆ ಬರಬೇಕು. ಮತ್ತು ಅನಾಲಿಟಿಕಲ್ ಈ ಥರ ವರ್ಕ್ ಮಾಡಿದರೆ ಏನಾಗುತ್ತೆ ಅನ್ನೋ ಮೈಂಡ್ ಸೆಟ್ ಇರಬೇಕು, ಅಂತಂದರೆ ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ಇಲ್ಲಿ ಫೆಮಿಲಿಯರ್ ವಿತ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಪವರ್ ಪಾಯಿಂಟು, ಪೈಥಾನ್ ಆ್ಯಂಡ್ ಡೇಟಾ ವಿಸುವಲೈಸೇಷನ್ ಟೂಲ್ ಫೆಮಿಲಿಯರಿಟಿ ಇರಬೇಕು. ಅಟ್ಲೀಸ್ಟ್ ಇದರಲ್ಲಿ 2-3 ಇರಬೇಕು ಅಂತ ಹೇಳಿದ್ದಾರೆ. ಸೊ ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ ಸಪೋರ್ಟ್ ಗ್ಲೋಬಲ್ ಆಪರೇಷನ್. ಸೊ ನೈಟ್ ಶಿಫ್ಟ್ ಎಲ್ಲ ಮಾಡಬೇಕು. ನೈಟ್ ಶಿಫ್ಟ್ ಅಲೋಯನ್ಸ್ ಕೂಡ ಕೊಡ್ತಾರೆ, ಬಟ್ ಇಲ್ಲಿ ನೈಟ್ ಶಿಫ್ಟ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಡೀಟೇಲ್ಸ್ ನೋಡೋದಾದರೆ CO ವಾಕಿನ್ ಡೀಟೇಲ್ಸ್ ನೋಡೋದಾದರೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಅಂದರೆ ಇದು ಗುರ್ಗಾನಲ್ಲಿ ಫಸ್ಟ್ ಹೇಳೋಣ. ಫಸ್ಟ್ 11th floor ಎಪ್ಟಿಮೋ ಬಿಲ್ಡಿಂಗ್ ನಂಬರ್ 5 ಟವರ್ A ಸೆಕ್ಟರ್ 25 DLF ಸೈಬರ್ ಸಿಟಿ ಗುರ್ಗಾನ್. ಅಲ್ಲಿಗೆ ಹೋಗೋ ನೋಡ್ಕೊಳ್ಳಿ. ಇನ್ನು ಬ್ಯಾಂಗ್ಳೂರಿಗೆ ಬರೋದಾದರೆ ನಮ್ಮದು ಸೊ 4th floor ಬೇಗಮನೆ ಸೋಲರಿಸಮ್ ಸಿಟಿ, ಇಲಿಯಂ ಬಿಲ್ಡಿಂಗ್, ಕುಂಡಲಹಳ್ಳಿ ಕಾಲೋನಿ, ಬ್ರೋಕ್ ಫೀಲ್ಡ್, ಬ್ಯಾಂಗ್ಳೂರು 560037 ಆಗಿರುತ್ತೆ. ಮತ್ತು ಏನೇನು ಕ್ಯಾರಿ ಮಾಡಬೇಕು ನಾವು ಅಲ್ಲಿ ಹೋಗೋಕ್ಕೂ ಮುಂಚೆ ಅನ್ನೋದಾದರೆ ಪ್ಲೀಸ್ ಕ್ಯಾರಿ ವ್ಯಾಲಿಡ್ ಗೌರ್ಮೆಂಟ್ ID ಪ್ರೂಫ್ ಇರಬೇಕು ಅಲಾಂಗ್ ವಿತ್ ಯುವರ್ ಲೇಟೆಸ್ಟ್ ರೆಸ್ಯೂಮೆ. ನಿಮ್ಮ ರೆಸ್ಯೂಮೆ ಮತ್ತು ಗೌರ್ಮೆಂಟ್ ID ಅಂತ ಅಂದರೆ ಪಾನ್ ಕಾರ್ಡು ಪ್ರಿಫರೇಬಲ್ ಇರುತ್ತೆ. ಸೊ ಪಾನ್ ಕಾರ್ಡ್ ತೊಗೊಂಡೋಗಿ ಅದ್ರ ಜೊತೆ ನಿಮ್ಮದು ಲೇಟೆಸ್ಟ್ ಒಂದು ಇರುತ್ತಲ್ಲ ಏನು ರೆಸ್ಯೂಮೆನ ಪ್ರಿಂಟೌಟ್ ತೊಗೊಂಡೋಗಿ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇಲ್ಲಿ ಮೇಲ್ಗಡೆ ಹೋಗಿ ಫಸ್ಟು ನಾವು ಅಪ್ಲೈ ಮಾಡಬೇಕು. ನಾನು ಈ ಲಿಂಕ್ ಹೆಂಗೆ ಅಂದರೆ ಸೌಂಡ್ ಇಂಟ್ರೆಸ್ಟಿಂಗ್, ಫಿಲ್ ಔಟ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ವಾಕ್ ಇನ್ ಅಂತ ಕೂಡ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ದಲೇ ಯಾರು ಹೋಗಬೇಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಪೇಜಿಗೆ ಕರ್ಕೊಂಡೋಗುತ್ತೆ ನೋಡಿ. OJS, ಸೊ ನಿಮ್ಮದು ನೇಮು, ಇಮೇಲ್ ಅಡ್ರೆಸ್ ಹಾಕಬೇಕು, ಫೋನ್ ನಂಬರ್, ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದರೆ ಸೊ ನಾವು ಅಲ್ಲಿ ಕೊಟ್ಟಿರೋದು ನಮಗೆ ಇಲ್ಲಿ BCA, BCom, BSc ಇವ್ರಲ್ವ. ಸೊ ಏನು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಾಲೇಜ್ ನೇಮ್ ಏನು, ಗ್ರ್ಯಾಜುಯೇಷನ್ ಮತ್ತು PG ಸಬ್ಜೆಕ್ಟ್, ನಿನ್ನ ಗ್ರ್ಯಾಜುಯೇಷನ್ ಆಗಿದೆ ಯಾವುದು, ಅಥವಾ ನೀವೇನಾದರೂ ಡಬಲ್ ಡಿಗ್ರಿ ಮಾಡಿದರೆ ಏನು ಅಂತ ಹಾಕೋಬೇಕು. ಇಯರ್ ಆಫ್ ಗ್ರ್ಯಾಜುಯೇಷನ್ ಹಾಕೋಬೇಕು. 10th CGPA ಮತ್ತು 12th CGPA, ಗ್ರ್ಯಾಜುಯೇಷನ್ CGPA ಫುಲ್ ಟೋಟಲ್ ಎಷ್ಟು ಅಂತ. ಸೊ ನೈಟ್ ಶಿಫ್ಟ್ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಏನಾದ್ರು ಸರ್ಟಿಫಿಕೇಷನ್ ಇದೆನಾ ಅಂತ ಕೇಳ್ತಿದ್ದಾರೆ. ಇದ್ದರೆ ಹಾಕೊಳ್ಳಿ. ಮತ್ತು ಇಫ್ ಎಸ್ ಪ್ಲೀಸ್ ಸ್ಪೆಸಿಫೈ ಯಾವುದು ಅಂತ. ಮತ್ತು ದ ಕಾಂಪನ್ಸೇಷನ್ ಫಾರ್ ದಿಸ್ ಪೊಸಿಷನ್ ಇಸ್ 3 LPA, ಪ್ಲೀಸ್ ಕನ್ಫರ್ಮ್ ಇಫ್ ಯು ಆರ್ ಓಕೆ ವಿತ್ ದಟ್. ಅಂದರೆ ಫ್ರೆಷರ್ಸ್ ಆಗಿರೋದ್ರಿಂದ ಇದು 3 LPA ಕೊಡ್ತಾಯಿದ್ದೀವಿ, ಅದು ಓಕೆ ಇದ್ದರೆ ಮಾತ್ರ ಬನ್ನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ ಲೊಕೇಶನಲ್ಲಿ ನೀವು ವಾಕಿನ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಬ್ಯಾಂಗ್ಳೂರ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾದಮೇಲೆ ಇದು ನೋಡಿ, ಬಿಫೋರ್ ಸರ್ಟಿಫಿಕೇಷನ್ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಂಡು ಎನ್ನೆ ಅಂತ ಕೊಟ್ಬಿಟ್ಟು ನೀವು ಎಸ್ ಅಂತ ಇದೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನೀವು ಈ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ, ಸೊ ಅಲ್ಲಿಗೆ ಇದು ನಮ್ಮ ರೆಸ್ಪಾನ್ಸ್ ಬಂದಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ಆ್ಯಕ್ಚುಲಿ ಇದೊಂದು ಗುಡ್ ಆಪರ್ಚುನಿಟಿ. ಯಾವುದೇ ರೀತಿ ಟೆಸ್ಟ್ ಇರಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ವಾಕಿನ್ಗೆ ಹೋದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಬಿಫೋರ್ ಅಂದರೆ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಅದಕ್ಕೇ ಇವಾಗ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ಮತ್ತು ನಿಮ್ಮದು ಇಂಟರ್ವ್ಯೂನೂ ಕೊಡಿ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ನಮ್ಗೆ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ, ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.